ಜುಲೈ. ಮಹಾರಾಷ್ಟ್ರದಲ್ಲಿ ನಿಲ್ಲದ ಮಳೆಯ ಅಬ್ಬರ, ಕೊಯ್ನಾ ಡ್ಯಾಂ ನೀರಿನಿಂದ ಕರುನಾಡಿಗರ ಕಣ್ಣೀರು. ಉತ್ತರ ಭಾಗದ 4 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ. ಬೆಳಗಾವಿಯಲ್ಲಿ ತುಂಬಿ ಹರಿತಾ ಇದೆ ಮಾರ್ಕಂಡೇಯ ನದಿ. ನದಿಯ ಅಬ್ಬರಕ್ಕೆ ಕುಂದರಗಿ ಅಡವಿ ಸಿದ್ದೇಶ್ವರ ಮಠ ಸಂಪೂರ್ಣ ಜಲಾವೃತವಾಗಿದೆ. ಮಠದಲ್ಲಿದ್ದಂತಹ 15 ಜನರನ್ನ ರಕ್ಷಣೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಮಾರ್ಕಂಡೇಯ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ನದಿಯ ಅಬ್ಬರಕ್ಕೆ ಕುಂದರಗಿ ಅಡವಿ ಸಿದ್ದೇಶ್ವರ ಮಠ ಜಲಾವೃತವಾಗಿದ್ದು, ಮಠದಲ್ಲಿ ಸಿಲುಕಿದ್ದ 15 ಜನರನ್ನ ರಕ್ಷಣೆ ಮಾಡಲಾಗಿದೆ. ಸುರಕ್ಷಿತ ಸ್ಥಳಕ್ಕೆ ತಂದಿದೆ ವಿಪತ್ತು ನಿರ್ವಹಣಾ ತಂಡ. ಬೋಟ್ನಲ್ಲಿ ತೆರಳಿ ಸಿಬ್ಬಂದಿ ಮತ್ತು ಅರ್ಚಕರನ್ನ ಈಗಾಗಲೇ ವಿಪತ್ತು ನಿರ್ವಹಣಾ ತಂಡ ರಕ್ಷಣೆಯನ್ನ ಮಾಡಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಾರ್ಕಂಡೇಯ ನದಿ. ಒಂದ್ ಕಡೆ 15 ಜನರ ಈ ಒಂದು ಮಠದಲ್ಲಿ ಸಿಲುಕಿಕೊಂಡಿದ್ರು, ಅವರನ್ನ ವಿಪತ್ತು ನಿರ್ವಹಣಾ ತಂಡ ರಕ್ಷಿಸಿದೆ. ಮಾರ್ಕಂಡೇಯ ನದಿ ತುಂಬಿ ಹರಿತಾ ಇದೆ. ಒಂದ್ ಕಡೆ ಮಠದಲ್ಲಿ 15 ಜನರು ಈಗಾಗಲೇ ಸಿಲುಕಿಕೊಂಡಿದ್ರು, ಅವರನ್ನ ವಿಪತ್ತು ನಿರ್ವಹಣಾ ತಂಡದವರು ರಕ್ಷಣೆ ಕೂಡ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿನ ಸಿಚುವೇಶನ್ ಇದೆ, ಇಡೀ ಒಂದು ನದಿಯ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಜನರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದಕ್ಕೆ ಈಗ ತೆಪ್ಪಗಳನ್ನ ಬಳಕೆ ಮಾಡಿ ಅಲ್ಲಿ ಕರ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಮಾರ್ಕಂಡೇಯ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ನದಿಯ ಅಬ್ಬರಕ್ಕೆ ಕುಂದರಗಿ ಅಡವಿ ಸಿದ್ದೇಶ್ವರ ಮಠ ಕೂಡ ಈಗ ಜಲಾವೃತ ಆಗಿದೆ. ಈ ಹಿನ್ನೆಲೆಯಲ್ಲಿ 15 ಮಂದಿಯನ್ನ ವಿಪತ್ತು ನಿರ್ವಹಣಾ ತಂಡ ರಕ್ಷಿಸಿದೆ. ಇನ್ನು ಬೆಳಗಾವಿ ತಾಲೂಕಲ್ಲಿ ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ಯಳ್ಳೂರು ಕೆರೆ ಒಡೆದು ಅಪಾರ ಪ್ರಮಾಣದ ಹಾನಿಯಾಗಿದೆ. ರೈತರ ಜಮೀನುಗಳಿಗೆ ಕೆರೆಯ ನೀರು ನುಗ್ಗಿದಂತಹ ಪರಿಣಾಮವಾಗಿ ಅಪಾರ ಪ್ರಮಾಣದ ಹಾನಿಯಾಗಿದ್ದು, ಯಡೂರು ಕೆರೆ ನೀರಿನಿಂದಾಗಿ ರೈತರ ಬೆಳೆ ನೀರು ಪಾಲಾಗಿದೆ. ನಿರಂತರ ಮಳೆಯಿಂದ ಉಕ್ಕಿ ಹರಿತಾ ಇದೆ ಬಳ್ಳಾರಿ ನಾಲೆ. ಧಾಮನೆ ಗ್ರಾಮದ ಬಳಿ ನಾಲೆ ಒಡೆದು ಸಂಚಾರಕ್ಕೆ ಅಡ್ಡಿ ಕೂಡ ಆಗಿರುವಂತಹ ಘಟನೆ ನಡೆದಿದೆ. ಈಗಾಗಲೇ ಯಳ್ಳೂರು ಕೆರೆ ಒಡೆದಿದೆ. ಯಡೂರು ಕೆರೆ ನೀರಿನಿಂದಾಗಿ ರೈತರ ಬೆಳೆ ನೀರು ಪಾಲಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಿರಂತರ ಮಳೆಯಿಂದ ಉಕ್ಕಿ ಹರಿತಾ ಇದೆ ಬಳ್ಳಾರಿಯ ನಾಲೆ. ಯಳ್ಳೂರು ಕೆರೆ ಒಡೆದು ಜಮೀನಿಗೆ ಹಾನಿ ಆಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಕೆರೆ ಒಡೆದು ಈ ಹಿನ್ನೆಲೆಯಲ್ಲಿ ಜಮೀನು ಕೂಡ ಈಗಾಗಲೇ ಸಾಕಷ್ಟು ನಷ್ಟ ಆಗಿದೆ. ಕೆರೆ ನೀರಿನಿಂದಾಗಿ ರೈತರ ಬೆಳೆ ಈಗ ಸಂಪೂರ್ಣ ನೀರು ಪಾಲಾಗಿದೆ. ರೈತರ ಜಮೀನುಗಳಿಗೆ ಇಲ್ಲಿ ಕೆರೆ ನೀರು ನುಗ್ಗಿದಂತಹ ಪರಿಣಾಮವಾಗಿ ಜನರ ಬೆಳೆ ಇಲ್ಲಿ ನಾಶ ಆಗಿದೆ, ಕೊಚ್ಕೊಂಡು ಹೋಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮಳೆಯ ಅವಾಂತರ ಒಂದ್ ಕಡೆ ಆದ್ರೆ ನೆರೆಯ ಅವಾಂತರ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಒಂದ್ ಕಡೆ ಕೆರೆ ಒಡೆದು ಜಮೀನೇ ಹಾಳಾಗಿದ್ದು, ಅಲ್ಲಿ ಬೆಳೆದಂತಹ ಬೆಳೆಗಳೆಲ್ಲ ನಾಶ ಆಗಿದೆ, ಕೊಚ್ಕೊಂಡು ಹೋಗಿರೋದನ್ನ ನೋಡ್ತಾ ಇದೀವಿ ದೃಶ್ಯಗಳಲ್ಲಿ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದಾಗಿ ಉತ್ತರ ಕರ್ನಾಟಕ ತತ್ತರಿಸಿದೆ. ಕೃಷ್ಣಾ ನದಿಗೆ ಸಾಕಷ್ಟು ನೀರು ಹರಿದು ಬರ್ತಾ ಇರೋದ್ರಿಂದ ಬೆಳಗಾವಿ, ರಾಯಚೂರು, ಯಾದಗಿರಿ, ಬಾಗಲಕೋಟೆಯ 4 ಜಿಲ್ಲೆಗಳಿಗೆ ಜಲಕಂಟಕ ಎದುರಾಗಿದೆ. ಇನ್ನು ಕೊಯ್ನಾ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ಒಂದು ಕಡೆ ನೀರನ್ನ ಆಚೆ ಬಿಡ್ಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂತಹ ಅಲ್ಲಿ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿ. ಸದ್ಯ ಕೃಷ್ಣೆಗೆ 2,80,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರುವಂತಹ ಪರಿಣಾಮವಾಗಿ ಈಗಾಗಲೇ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. 99 ಸೈನಿಕರು, 45 NDRF ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಕೃಷ್ಣಾ ನದಿ ಪ್ರವಾಹ ಆಗಿರೋದ್ರಿಂದ 4 ಜಿಲ್ಲೆಗಳಲ್ಲಿ ತತ್ತರಗೊಂಡಿದೆ. ಕೃಷ್ಣೆಗೆ 2,80,000 ಕ್ಯೂಸೆಕ್ ನೀರು ಕೂಡ ಹರಿದು ಬರ್ತಾ ಇದೆ. ಇನ್ನೊಂದು ಕಡೆ ನಾವು ಗಮನಿಸಬೇಕಾಗುತ್ತೆ, ಕೃಷ್ಣಾ ಕೊಯ್ನಾ ಜಲಾಶಯ ಈಗಾಗಲೇ ಭರ್ತಿಯಾಗಿದೆ. ನೀರನ್ನು ಕೂಡ ಆಚೆ ಬಿಡಲಾಗ್ತಾ ಇದೆ. ಇನ್ನು ಚಿಕ್ಕೋಡಿ ವ್ಯಾಪ್ತಿಯ 41 ಗ್ರಾಮಗಳಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಗ್ರಾಮಗಳು ನಡುಗಡ್ಡೆಯಂತೆ ಆಗಿದ್ದು ಸಾವಿರಾರು ಎಕರೆ ಜಲಸಮಾಧಿ ಆಗಿದೆ. ಕೃಷ್ಣಾ ನದಿ ಪ್ರವಾಹಕ್ಕೆ ಬೆಳಗಾವಿಯ ಚಿಕ್ಕೋಡಿ ಈಗಾಗಲೇ ತತ್ತರಿಸಿದ್ದು, ಈಗಾಗಲೇ NDRF ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದ್ದು 25ಕ್ಕೂ ಹೆಚ್ಚು ಬೋಟ್ಗಳ ಮೂಲಕ ಗ್ರಾಮಗಳಿಗೆ ತೆರಳಿ ಜನರನ್ನ ರಕ್ಷಣೆ ಮಾಡಲಾಗ್ತಿದೆ. ಪ್ರತಿ ಗಂಟೆಗೊಮ್ಮೆ ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಾಗ್ತಾ ಇದ್ದು, ಕೃಷ್ಣಾ ತೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗಾಗಲೇ 10 ಜನವಸತಿ ಪ್ರದೇಶಗಳನ್ನು ಸ್ಥಳಾಂತರ ಮಾಡಲಾಗಿದ್ದು, ಅಧಿಕಾರಿಗಳು ಕ್ಷಣ ಕ್ಷಣದ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಯಾವ
ರೀತಿಯಾದಂತಹ ಪರಿಸ್ಥಿತಿ ಇದೆ. ಚಿಕ್ಕೋಡಿಯಲ್ಲಿ ನಾವು ಗಮನಿಸೋದಾದ್ರೆ 41 ಗ್ರಾಮಗಳಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಅಲ್ಲಿನ ನಿಜ ದೃಶ್ಯಗಳನ್ನ ನಮ್ಮ ಜೊತೆ ಈಗ ಅಲ್ಲಿನ ಮಾಹಿತಿಯನ್ನ ಹಂಚಿಕೊಳ್ತಾರೆ ನಮ್ಮ ರಿಪೋರ್ಟರ್ ಲೋಹಿತ್ ನೇರ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಎಂತಹ ಪರಿಸ್ಥಿತಿ ಇದೆ ಅಲ್ಲಿ ಈಗ? ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಏನು ಉತ್ತರ ಕರ್ನಾಟಕದ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಈ ಎಲ್ಲಾ ಜಿಲ್ಲೆಯಲ್ಲೂ ಸಹ ಕೃಷ್ಣೆ ತನ್ನ ರೌದ್ರ ಅವತಾರವನ್ನ ತೋರ್ತಾ ಇದೆ ಅಂತ ಹೇಳ್ಬೋದು. ಏನಂತಂದ್ರೆ ಪ್ರತಿ ಗಂಟೆಗೊಮ್ಮೆ ನದಿ ಪಾತ್ರ ಚೇಂಜ್ ಆಗ್ತಾನೆ ಇದೆ, ಪ್ರತಿ ಗಂಟೆಗೂ ನೀರ್ ಹೆಚ್ಚಾಗ್ತಾನೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಏನಂದ್ರೆ ಬೆಳಗಾವಿ ಚಿಕ್ಕೋಡಿ ವಿಭಾಗದಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ನಾವು ಹಿಂದ್ಗಡೆ ನೋಡಬಹುದಾಗತ್ತೆ. ಯಾವ ಮಟ್ಟಿಗೆ ನೀರಿದೆ ಅಂದ್ರೆ ಇದನ್ನ ದೃಶ್ಯಗಳನ್ನ ನೋಡಿದ ತಕ್ಷಣ ಯಾರಾದ್ರೂ ಅನ್ಬಹುದು ಇದು ಸಮುದ್ರನೋ ಏನೋ ಅಂತ ಕನ್ಫ್ಯೂಸ್ ಆಗ್ಬೋದು. ಬಟ್ ಇದು ಕೃಷ್ಣಾ ನದಿ. ಏನಂದ್ರೆ ಕೃಷ್ಣಾ ನದಿ ತುಂಬಾ ದೂರ ಇದೆ. ಸೊ ಆ ಕೃಷ್ಣಾ ನದಿ ಹಿನ್ನೀರಿದು ಏನಂದ್ರೆ ಇಲ್ಲಿವರೆಗೂ ಕೂಡ ಒಂದು ಬ್ಯಾಕ್ ವಾಟರ್ ಬಂದಿರ್ತದೆ. ಏನು ಆ ಕೃಷ್ಣಾ ನದಿಯ ಪಾತ್ರ ಇದೆ, ಆ ಪಾತ್ರ ಸಂಪೂರ್ಣವಾಗಿ ಬಿಟ್ಬಿಟ್ಟು ಹೊರಗಡೆ ಬಂದು ಈಗ ಏನು ಕೃಷ್ಣಾ ನದಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಜಮೀನುಗಳಿದ್ದಾವೆ, ಆ ಇಡೀ ಜಮೀನುಗಳು ಈಗ ನದಿಮಯ ಆಗಿರ್ತಕ್ಕಂಥದ್ದು. ಸೊ ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ಈಗ ನೀರು ಹೋಗಿ ಬೆಳೆ ಕೂಡ ನಾಶ ಆಗಿದೆ. ಅದ್ರ ಜೊತೆಗೆ ಏನಂತಂದ್ರೆ ಭಾರತೀಯ ಸೇನೆ ಕೂಡ ಈಗ ಇಲ್ಲಿ ಆಗಮಿಸಿರ್ತಕ್ಕಂಥದ್ರ ಜೊತೆಗೆ 2 ತುಕಡಿಯ NDRF ತಂಡಗಳನ್ನ ಕೂಡ ಕರೆಸಲಾಗಿದೆ. ಈಗಾಗಲೇ SDRF ನ 4 ತುಕಡಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಬೆಳಗಾವಿ ಜಿಲ್ಲೆಯ ಅಥಣಿ ಮತ್ತೆ ರಾಯಬಾಗ ಮತ್ತೆ ಚಿಕ್ಕೋಡಿ ತಾಲೂಕಿನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಈಗ ಸದ್ಯ ಪರಿಸ್ಥಿತಿ ಹೀಗಿದೆ. ನಾಳೆ ಬೆಳಗಾಗುವಷ್ಟರೊಳಗೆ ಇಡೀ ಚಿತ್ರಣ ಚೇಂಜ್ ಆಗಿರುತ್ತೆ. ಯಾಕಂತಂದ್ರೆ ನಿನ್ನೆ ನೀರನ್ನ ಬಿಟ್ಟಿದ್ದಾರೆ, ಆ ನೀರು ನಾಳೆಗೆ ಇಂಪ್ಲಿಮೆಂಟ್ ಆಗುತ್ತೆ. ಹಾಗಾಗಿ ಈಗಾಗಲೇ ಸೇನೆ ಮೂಲಕ ಹೆಚ್ಚಿನ ಜನರನ್ನ, ಯಾವ ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಜನರನ್ನ ಈಗ್ಲಿಂದಲೇ ಹೊರಗಡೆ ತೆಗೆಯುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ. ನಮ್ಮ ರಿಪೋರ್ಟರ್ ಈಗಾಗಲೇ ಹೇಳ್ತಾ ಇದ್ರು ಎಂತಹ ಪರಿಸ್ಥಿತಿ, ನಾಳೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಿನ್ನೆ ಬಿಟ್ಟಂತಹ ನೀರು ನಾಳೆ ಸಿಚುವೇಶನ್ ಚೇಂಜ್ ಆಗುವಂತಹ ಚಾನ್ಸಸ್ ಇದೆ. ಒಂದಷ್ಟು ಗ್ರಾಮಗಳು ಮುಳುಗು ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಈಗಾಗಲೇ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ, ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಇನ್ನು ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ದೂಪದಾಳ ಡ್ಯಾಂನಿಂದ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕೃಷ್ಣಾ ನದಿ ಪ್ರವಾಹದ ಬೆನ್ನಲ್ಲೇ ಮತ್ತೊಂದು ಆತಂಕ ಕೂಡ ಈಗ ಎದುರಾಗಿದೆ. ಘಟಪ್ರಭಾ ನದಿ ತೀರದಲ್ಲಿ ಶುರುವಾಗಿದೆ ಪ್ರವಾಹ ಭೀತಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಯಿಂದ ಪ್ರವಾಹ ಭೀತಿ ಉಂಟಾಗಿದ್ದು ಯಾದವಾಡ ಮುಧೋಳ ಸಂಪರ್ಕ ಸೇತುವೆಯೇ ಮುಳುಗಡೆಯಾಗುವ ಭೀತಿ ಕೂಡ ಕಾಣಿಸ್ತಾ ಇದೆ. ಘಟಪ್ರಭಾ ಪ್ರವಾಹದಿಂದ ಈಗಾಗಲೇ ಮಾಚಕನೂರ ದೇಗುಲ ಮುಳುಗಡೆಯಾಗಿದೆ. ಸಂಜೆ ವೇಳೆಗೆ ಘಟಪ್ರಭಾ ನದಿಗೆ ಹೊರ ಹರಿವು ಹೆಚ್ಚಾಗುವ ಸಾಧ್ಯತೆ ಇದ್ದು ಘಟಪ್ರಭಾ ನದಿ ಪಾತ್ರದ ಗ್ರಾಮಗಳಲ್ಲಿ ಇನ್ನೂ ಕೂಡ ಜನರ ಆತಂಕ ಕಡಿಮೆಯಾಗಿಲ್ಲ. ಏನಾಗುತ್ತೋ ಏನೋ ಅನ್ನುವಂತಹ ಆತಂಕ ಅಲ್ಲಿನ ಜನರಲ್ಲಿ ಕಾಣಿಸ್ತಾ ಇದೆ. ಬಾಗಲಕೋಟೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ, ಅಲ್ಲೂ ಕೂಡ ಸೇಮ್ ಸಿಚುವೇಶನ್. ಈಗಾಗಲೇ ಜನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗೋದಕ್ಕೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಪ್ರವಾಹ ಭೀತಿಯಲ್ಲಿ ಕಾಣಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಜನರನ್ನ ಈಗ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಆದ್ರೆ ಜನ ಅಲ್ಲಿಂದ ಹೋಗ್ಬೇಕು ಅನ್ನೋದಾದ್ರೂ ಕೂಡ ರೋಡ್ ಯಾವುದು ಅಥವಾ ಯಾವ್ದು ನದಿ, ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಏನು ಗೊತ್ತಾಗದಂತಹ ಪರಿಸ್ಥಿತಿ ಕೂಡ ಬಾಗಲಕೋಟೆಯಲ್ಲಿ ನಿರ್ಮಾಣ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬರೀ ನೀರು ನೀರು ನೀರು, ಎಲ್ಲಿ ನೋಡಿದ್ರು ಕೂಡ ಬರೀ ಕಣ್ಣಿಗೆ ಕಾಣುವಂತದ್ದು ನೀರು. ಏನಾದ್ರೂ ಕೂಡ ಒಂದು ಹೊಂಡ ಗುಂಡಿಗಳಿದ್ರೂ ಕೂಡ ಗೊತ್ತಾಗದಂತಹ ಪರಿಸ್ಥಿತಿ ಅಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇಡೀ ಒಂದು ಬಾಗಲಕೋಟೆಯ ಜಿಲ್ಲೆ ನಾವು ಗಮನಿಸ್ತಾ ಇದ್ದೀವಿ, ಜಲಾವೃತ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕಂದ್ರೂ ಕೂಡ ಸಾಕಷ್ಟು ಕಷ್ಟದ ಪರಿಸ್ಥಿತಿ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಜನನೇ ಬೇರೆ ಕಡೆ ಈಗ ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ, ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನಾವು ಗಮನಿಸಬಹುದು. ಬೇರೆ ಕಡೆ ಶಿಫ್ಟ್ ಆಗ್ಲೇಬೇಕು, ಯಾಕಂದ್ರೆ ಅಂತಹ ಪರಿಸ್ಥಿತಿ ಆಲ್ರೆಡಿ ನಿರ್ಮಾಣ ಆಗಿದೆ. ಎಲ್ಲಾ ಮುಳುಗಡೆ ಆಗುವಂತಹ ಭೀತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಬೆಳೆದ ಬೆಳೆ ಆಗಿರ್ಬೋದು, ಇನ್ನೊಂದ್ ಕಡೆ ಮನೆ ಒಳಗಡೆ ನೀರು ನುಗ್ಗೋದು, ಈ ಒಂದು ಊರು ಪ್ರವಾಹಕ್ಕೆ ತುತ್ತಾಗಿರೋದನ್ನ ನೋಡ್ತಾ ಇದ್ದೀವಿ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.